ಬ್ಯಾಕ್. ಬಿಜೆಪಿಯಲ್ಲಿರುವ ಬಂಡಾಯವನ್ನ ಶಮನ ಮಾಡುವ ಪ್ರಯತ್ನವನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ಮಾಡದಂತೆ ಕಾಣ್ತಾ ಇದೆ. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ, ಯಾರೆಲ್ಲ ಬಂಡಾಯದ ಮೀಟಿಂಗ್ಗಳನ್ನು ನಡೆಸುತ್ತಿದ್ದಾರೆ, ಅವರಿಗೆ ದೆಹಲಿಗೆ ಕರೆಸ್ಕೊಳ್ತಾ ಇದ್ದಾರಾ ಹೈಕಮಾಂಡ್ ನಾಯಕರು? ಬೆಳಗಾವಿಯ ಸಾಹುಕಾರ್ಗೆ ದೆಹಲಿಗೆ ಬರುವಂತೆ ದೆಹಲಿ ನಾಯಕರು ಕರೆ ನೀಡಿದ್ದಾರೆ. ಇದೇ ತಿಂಗಳ 21ರಂದು ದೆಹಲಿಗೆ ಬರುವಂತೆ ವರಿಷ್ಠರಿಂದ ಕಾಲ್ ಬಂದಿದೆಯಂತೆ. ದೆಹಲಿಗೆ ತೆರಳೋಕೆ ರೆಬಲ್ ನಾಯಕರು ತಯಾರಾಗ್ತಿದ್ದಾರೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಯತ್ನಾಳ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಒಟ್ಟಿಗೆ ದೆಹಲಿಯ ಫ್ಲೈಟ್ ಏರುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ಆಗಸ್ಟ್ 21ಕ್ಕೆ ಸಭೆ ಅಂತ ಅನ್ಕೊಂಡಿದ್ರು, ಆದರೆ ಸಭೆಯನ್ನ ಮುಂದೂಡಿ ಇದೀಗ ದೆಹಲಿಗೆ ಹೋಗ್ತಿದ್ದಾರೆ ರೆಬಲ್ ನಾಯಕರು ಅನ್ನೋ ಮಾಹಿತಿ. ಯಾವ ಹೈಕಮಾಂಡ್ ನಾಯಕರು ಭೇಟಿಯಾಗೋ ಸಾಧ್ಯತೆ, ಯಾವ ರೀತಿಯ ಸಂದೇಶಗಳನ್ನ ರವಾನೆ ಮಾಡುವ ಸಾಧ್ಯತೆ? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಬಂಡಾಯ ಸಾರಿರುವಂತಹ ಏನ್ ರೆಬಲ್ಸ್ ಟೀಮ್ ಇದೆ, ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಆ ಬಂಡಾಯ ಸಾರಿರುವಂತಹ ಆ ಒಂದು ಸಭೆಗೆ ಖುದ್ದು ಹೈಕಮಾಂಡ್ ಕೂಡ ಅದು ಆತಂಕಕ್ಕೆ ಒಳಗಾಗಿರುತ್ತೆ. ಯಾಕಂದ್ರೆ ಬಂಡಾಯಕ್ಕೆ ಒಂದ್ ವೇಳೆ ಅಂದ್ರೆ ಕೂಡ ಅಲ್ಲಿ ಶಮನ ಮಾಡಲಿಲ್ಲ ಅಂದ್ರೆ ಅದು ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಎಂಟ್ರಿ ಆಗಿ ಖುದ್ದು ಅದರ ಶಮನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದರ ಭಾಗವಾಗಿ 21ನೇ ತಾರೀಕು ದೆಹಲಿಗೆ ಬರುವಂತೆ ರಮೇಶ್ ಜಾರಕಿಹೊಳಿಗೆ ಆ ಬುಲಾವಣೆ ಕೊಟ್ಟಿರುತ್ತದೆ. ಅಲ್ಲಿ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಜೆ.ಪಿ. ನಡ್ಡಾ ಮೊದಲು ಮಾತಾಡ್ತಾರೆ, ಅದಾದ ನಂತರ ಅಗತ್ಯ ಬಿದ್ದರೆ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ನಡೆಸಿ ಈ ಬಂಡಾಯ ಶಮನ ಮಾಡುವ ನಿಟ್ಟಿನಲ್ಲಿ ಸಭೆ ಆಗಿರುವಂತದ್ದು. ಸಭೆಯ ಬಳಿಕ ಬಂಡಾಯ ಶಮನ ಆಗುತ್ತಾ ಅಥವಾ ಅವ್ರದ್ದು ಒಂದೇ ಲೈನ್ ಇರುವಂತದ್ದು ವಿಜಯೇಂದ್ರ ಬದಲಾವಣೆ ಮಾಡಬೇಕಂತ, ಅದಕ್ಕೆ ಮತ್ತೊಂದು ರೀತಿಯಲ್ಲಿ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಭಾರತದ ಹೆಮ್ಮೆಯ ಸಂಸ್ಥೆ ಇಸ್ರೋ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲನ್ನು ಸೃಷ್ಟಿಸಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಭೂ ವೀಕ್ಷಣಾ ಕಿರು ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. 5 4 3 2 1 0 ಇಸ್ರೋದಿಂದ ಮತ್ತೊಂದು ಮೈಲುಗಲ್ಲು ಸೃಷ್ಟಿ. AOS 08 ಉಪಗ್ರಹ ಉಡಾವಣೆ ಯಶಸ್ವಿ. ಚಂದ್ರಯಾನವನ್ನ ಯಶಸ್ವಿಗೊಳಿಸಿರುವ ಭಾರತದ ಹೆಮ್ಮೆ ಇಸ್ರೋ ಇದೀಗ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭೂವೀಕ್ಷಣಾ ಕಿರು ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. 3ನೇ ಅಭಿವೃದ್ಧಿಶೀಲ SSLV D3 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಯಿತು. ಇನ್ನು ಭೂ ವೀಕ್ಷಣಾ ಕಿರು ಉಪಗ್ರಹ SSLV D3 EOS 08ರ ಸುಮಾರು 176 kg ತೂಕವಿದೆ. ಪರಿಸರದ ಮೇಲೆ ನಿಗಾ ಇರಿಸುವ ನಿಟ್ಟಿನಲ್ಲಿ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಭಿವೃದ್ಧಿ ಮಾಡಿರುವ SSLV D3 ರಾಕೆಟ್ ಇದಾಗಿದೆ. EOS 08 ಉಪಗ್ರಹವನ್ನು ಪರಿಸರ ವೀಕ್ಷಣೆಯನ್ನು ಇನ್ನಷ್ಟು ಸಮರ್ಥಗೊಳಿಸಲು, ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ನೆರವಾಗಲು ಮತ್ತು ಗಗನಯಾನ ಯೋಜನೆಗೆ ನೆರವಾಗಲು ಇದನ್ನು ನಿರ್ಮಿಸಲಾಗಿದೆ. ಈ ಬದಲಾವಣೆ ಭಾರತದ ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಂಸ್ಥೆಗಳ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸಿ ಭಾರತದ ಉಪಗ್ರಹ ಉಡಾವಣಾ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ. ಆಗಸ್ಟ್ 7, 2022ರಂದು ಮೊದಲ ಉಡಾವಣೆ ಮಾಡಲಾಗಿತ್ತು. ಫೆಬ್ರವರಿ 10, 2023ರಂದು 2ನೇ SSLV ಅಭಿವೃದ್ಧಿ ಹಾರಾಟ ನಡೆದಿತ್ತು. ಇಂದು 3ನೇ ಹಾಗೂ ಅಂತಿಮ EOS 08 ಉಪಗ್ರಹ ಯಶಸ್ವಿಯಾಗಿ ನಭಕ್ಕೆ ಜಿಗಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಬ್ರೇಕ್ನ ನಂತರ ಮಾಡರ್ನ್ ವೀರಪ್ಪನನ್ನ ಬಂಧಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ ಬ್ರೇಕ್ ಆದ್ಮೇಲೆ. ಆಸ್ಪತ್ರೆಗಳ OPD ಬಂದ್ಗೆ ನಿರ್ಧಾರ ಮಾಡಲಾಗಿದೆ. ಕೋಲ್ಕತ್ತಾದಲ್ಲಿ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರವನ್ನು ಖಂಡಿಸಿ ವೈದ್ಯರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ OPD ಬಂದ್ ಆಗಲಿದೆ. ಎಮರ್ಜೆನ್ಸಿ ಸೇವೆ ಮಾತ್ರ ಲಭ್ಯ ಇರಲಿದೆ. ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ನಾಳಿನ ಪ್ರತಿಭಟನೆಗೆ ಬೆಂಬಲವನ್ನು ನೀಡಲಿದೆ.
ಕೋಲ್ಕತ್ತಾದಲ್ಲಿ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ನಗರದ ಫ್ರೀಡಂ ಪಾರ್ಕಿನಲ್ಲಿ ವೈದ್ಯರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ವೈದ್ಯರು ಭಾಗಿಯಾಗಿದ್ದರು. ನಾಳೆ ಖಾಸಗಿ ಆಸ್ಪತ್ರೆಗಳ OPD ಬಂದ್ ಮಾಡ್ತೀವಿ ಹಿಂಗಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನೆಯಲ್ಲಿ ಕಿದ್ವಾಯಿ, ಜಯದೇವ, ಬೌರಿಂಗ್ ಆಸ್ಪತ್ರೆ ವೈದ್ಯರು ಭಾಗಿಯಾಗಿದ್ದರು. ನಾಳೆ ಖಾಸಗಿ ಆಸ್ಪತ್ರೆಗಳ ಮುಷ್ಕರ ಹಿನ್ನೆಲೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ಖಾಸಗಿ ಆಸ್ಪತ್ರೆಗಳು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿಯ ಬಳಿ ಮಾತನಾಡಿದ್ದೇನೆ, ಏನೆಲ್ಲ ಕ್ರಮ ಕೈಗೊಳ್ಳಲು ಸಾಧ್ಯವಿದೆ ಅಂತ ಹೇಳಿ ಚರ್ಚಿಸಲು ಹೇಳಿದ್ದೇನೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ವೈದ್ಯರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿ, ಸಾರ್ವಜನಿಕರಿಗೆ ತೊಂದರೆಯಾಗಬಾರದು, ತೊಂದರೆಯಾಗದಂತೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಎಲ್ಲ ಅಸೋಸಿಯೇಷನ್ ಜೊತೆ ನಾನು ಸಭೆ ಕರೆದಿದ್ದೇನೆ, ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಚರ್ಚಿಸುತ್ತೇನೆ ಅಂತ ಹೇಳಿದರು. ಮಾತ್ರ ಮಾಡ್ತಾ ಇದ್ದಾರೆ. ಅದು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೋ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆನೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಈ ಬರೋ ವಾರದಲ್ಲಿ ಎಲ್ಲ ಡಾಕ್ಟರ್ಸ್ ಅಸೋಸಿಯೇಷನ್ನು, ನರ್ಸ್ ಅಸೋಸಿಯೇಷನ್ನು, ಆಮೇಲೆ ಆಸ್ಪತ್ರೆ ಮಾಲೀಕರು, ಓನರ್ಸ್ ಅಸೋಸಿಯೇಷನ್ ಅವರೆಲ್ಲ ಅವ್ರನ್ನೆಲ್ಲ ಕರೆಸಿ ಹೇಗೆ ನಾವು ಇರುವಂಥ ವ್ಯವಸ್ಥೆಗಳು ಏನೇನು ಮಾಡೋಕ್ಕೆ ಸಾಧ್ಯ ಇದೆ. ರಾಜ್ಯದಲ್ಲಿ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಇಂದು ಕೂಡ KR ಮಾರ್ಕೆಟ್ ಅಲ್ಲಿ ಜನಸಾಗರ ತುಂಬಿದೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಖರೀದಿ ಜೋರಾಗಿದೆ. ನಗರದ ನಾನಾ ಭಾಗದಿಂದ KR ಮಾರ್ಕೆಟ್ನತ್ತ ಜನರು ಧಾವಿಸ್ತಾ ಇದ್ದಾರೆ. ಹಬ್ಬಕ್ಕೆ ಅಗತ್ಯ ಹೂ, ಹಣ್ಣು, ತರಕಾರಿಗೆ ಮುಗಿಬಿದ್ದಿದ್ದಾರೆ. ರಾಜ್ಯಾದ್ಯಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಕಳೆಗಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ನಗರದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಲಾಗ್ತಾ ಇದೆ. ಶೇಷಾದ್ರಿಪುರಂ ಮಹಾಲಕ್ಷ್ಮಿ ಮಂದಿರ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಚೆಂಡು ಹೂ, ಸೇವಂತಿಗೆ, ಕಲರ್ಫುಲ್ ಲೈಟಿಂಗ್ಸ್ ಮಾಡಲಾಗಿದೆ. ಅಷ್ಟಲಕ್ಷ್ಮಿಯರ ಮೂರ್ತಿಗೆ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಲಾಗ್ತಿದೆ. ಬೆಂಗಳೂರಿನ JP ನಗರದ